ಗುಜರಾತ್ನಲ್ಲಿ ಕಾಂಗ್ರೆಸ್ ಖಾತೆ ತೆರೆಯುವಂತ ಸುಳಿವನ್ನ ಸಮೀಕ್ಷೆಯೊಂದು ಕೊಡ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಆಕ್ಸಿಸ್ ಮೈ ಇಂಡಿಯಾ ಗುಜರಾತಿಗೆ ಸಂಬಂಧಿಸಿದಂತೆ ಹೇಳ್ತಾ ಇರೋದು. ಕಳೆದೆರಡು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗಳಿಕೆಯಲ್ಲಿ ಒಂದು ದೊಡ್ಡ ಝೀರೋ. ಈ ಬಾರಿ ಒಂದು ಸೀಟ್ ಗೆಲ್ಲಬಹುದು ಗುಜರಾತಲ್ಲಿ ಕಾಂಗ್ರೆಸ್ಸು ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ 26ರಲ್ಲಿ ಒಂದು ಅವರದು, 25 ಬಿಜೆಪಿಯದ್ದು ಅಂತ ಈ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇರೋದು. 25-1 ಅಂದ್ರೆ ಇವರು ಝೀರೋದಿಂದ ಆರಂಭ ಮಾಡಿದ್ದಾರೆ, 1ಕ್ಕೆ ರೀಚ್ ಆಗ್ತಾರೆ. ಸೊ ಇದು 25 ಆಗಬೇಕು ಅಂತಂದ್ರೆ ವರ್ಷ ಎಷ್ಟು ಬೇಕು ಹಂಗಿದ್ರೆ ಗೊತ್ತಿಲ್ಲ. ಸೊ ಅವರು ಕ್ಯಾಡರೇ ಕಳ್ಕೊಂಡಿದ್ದಾರೆ ಗುಜರಾತಲ್ಲಿ. ಕಾಂಗ್ರೆಸ್ನ ಪರಿಸ್ಥಿತಿ ಹಂಗಾಗಿದೆ. ಲೀಡರ್ಶಿಪ್ಪೇ ಇಲ್ಲದಂಥ ಸ್ಥಿತಿ ಗುಜರಾತಲ್ಲಿ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಈಗ ಅಲ್ಲ, ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಬಿಜೆಪಿಯಲ್ಲಿ ಪ್ರಬಲ ಪಕ್ಷ. ಆನಂತರ ನರೇಂದ್ರ ಮೋದಿಯವರು ಅದನ್ನು ಬಹಳ ಗಟ್ಟಿಯಾಗಿ ಬೆಳೆಸಿದರು. ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಲೋಕಸಭೆಯಲ್ಲಂತೂ ನರೇಂದ್ರ ಮೋದಿಯವರನ್ನ ಗುಜರಾತ್ನ ಜನ ಬಿಟ್ಟು ಕೊಡಲ್ಲ. ನಮ್ಮವನೊಬ್ಬ ಪ್ರಧಾನಮಂತ್ರಿ ಅಂತ ಆದಾಗ ಆ ರಾಜ್ಯದ ಜನ ಸಹಜವಾಗಿ ನಮ್ಮವನಿರಲಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಅಂತ ಯೋಚನೆ ಮಾಡೋದು ಸಹಜ. ಸೊ ಅದೇ ಕಂಟಿನ್ಯೂ ಆಗುತ್ತೆ ಅಂತ. ಸರ್, ಒಂದು ವಿಚಾರ ನಾನು ಕೇಳ್ತಾ ಇದ್ದೆ. ನರೇಂದ್ರ ಮೋದಿಯವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಸೋಮವಾರ ಒಬ್ಬರು ಮುಖ್ಯಮಂತ್ರಿ, ಮಂಗಳವಾರ ಮತ್ತೊಬ್ಬರು, ಬುಧವಾರ ಇನ್ನೊಬ್ಬರು, ಗುರುವಾರ ಇನ್ನೊಬ್ಬರು, ಈ ರೀತಿ ಭಾಷಣ ಮಾಡ್ತಾರೆ. ಸೊ ಜನರಿಗೆ ಅದು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಅಂತ, ಯಾಕೆ ಕನ್ವಿನ್ಸ್ ಆಯ್ತಾ ಅಂತ ಜನರಿಗೆ? ಈ ರೀತಿಯ ಸಮಸ್ಯೆ ಆಗೋದೇ ಬೇಡ ಅಂತ ಅಲ್ಲ, ಆ ಕಡೆ ಯಾರಾದರೂ ಒಬ್ಬರು ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿಬಿಟ್ಟಿದ್ರೆ ಅವರು, ಅಥವಾ ಹಾಗೆ ಪ್ರಧಾನಿ ಆಗಬಹುದು ಅನ್ನುವ ಥರದ ಒಬ್ಬ ನಾಯಕರಲ್ಲಿ ಕಂಡಿದ್ದಿದ್ರೆ ಬಹುಶಃ ಪ್ರಧಾನಮಂತ್ರಿ ಮೋದಿಯವರ ಮಾತಿಗೆ ಅಷ್ಟು ಅರ್ಥ ಮತ್ತು ತೂಕ ಬರ್ತಿರಲಿಲ್ಲ. ಅದು ತಮಾಷೆಯಾಗಿ ಹೇಳಿದ್ದಾದರೂ ಕೂಡ ಇರಬಹುದೇನೋ ಅಂತ ಅನಿಸೋದಕ್ಕೆ ತಕ್ಕಂಥ ವಾತಾವರಣ ಅಲ್ಲಿತ್ತು. ಪ್ರತಿ ಸಲ ರಾಹುಲ್ ಗಾಂಧಿಯವರ ಬಗ್ಗೆ ಪ್ರತಿ ಎಲೆಕ್ಷನಲ್ಲಿ ಇದ್ದ ದೂರು ಏನು, ಅವರು ಹಿ ಈಸ್ ನಾಟ್ ಎ ಕಮಿಟೆಡ್ ಪೊಲಿಟಿಷಿಯನ್ ಅಂತೇಳಿ. ಅವರು ಕಮಿಟ್ಮೆಂಟ್ ತೋರಿಸಿಲ್ಲ, ಏನೋ ಅಖಾಡಕ್ಕೆ ಇಳಿದಿಲ್ಲ ಅನ್ನೋ ಥರದ ಆರೋಪಗಳು ಅವ್ರ ಮೇಲಿದ್ದವು. ಬಟ್ ಈ ಸಲ ಯು ಮಸ್ಟ್ ಗಿವ್ ಇಮ್ ಕ್ರೆಡಿಟ್. ಭಾರತ ಯಾತ್ರೆಯಿಂದ ಶುರು ಮಾಡಿಕೊಂಡು ಅವರು ಸತತವಾಗಿ ಕಂಟಿನ್ಯೂಯಸ್ ಆಗಿ ಭಾರತದಾದ್ಯಂತ ಸಂಚಾರ ಮಾಡೋದಷ್ಟೇ ಅಲ್ಲ, ರಾಜಕೀಯವಾಗಿ ಏನು ಮಾಡಬಹುದೋ, ಒಂದು ನೆರೇಟಿವ್ನ ಹೇಗೆ ಬಿಲ್ಡ್ ಮಾಡ್ಬೋದು, ಅದಕ್ಕೆ ಬೇಕಾದ ಅಷ್ಟೂ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಒಂದೇ ಒಂದು ದಿನ ಕೂಡ ವಿರಾಮ ಇಲ್ಲದ ಹಾಗೆ ಮೋದಿಯವರು ಹೇಗೆ ಕೆಲಸ ಮಾಡಿದರು ಹಾಗೆ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರುವಂತಹ, ಇಷ್ಟೆಲ್ಲ ಹೋರಾಟಕ್ಕೆ ಸಿದ್ಧವಾಗಿ ಬಂದಿರುವಂತಹ ರಾಹುಲ್ ಗಾಂಧಿ ತಮ್ಮನ್ನು ತಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಯಾಕೆ ಬೆಂಬಲಿಸ್ಕೊಳ್ಳಿಲ್ಲ? ತಮ್ಮ ಪಕ್ಷ 272 ಸ್ಥಾನಗಳನ್ನು ಗೆಲ್ಲಬೇಕಾದಷ್ಟು ಮಟ್ಟಿನ ಸೀಟ್ಗಳಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಲ್ಲ? ಈ ಇಂಡಿ ಅಲಯನ್ಸನ್ನು ಪೋಣಿಸಬೇಕಿತ್ತಲ್ಲ, ಹೆಣಿಬೇಕಿತ್ತಲ್ಲ, ಆ ಹೆಣೆಯುವ ಭರಾಟೆಯಲ್ಲಿ ನಮ್ಮ ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಏನು ಮಾಡಬೇಕು ಅದನ್ನ ನಾನು ಮಾಡಲೇ ಇಲ್ಲ ಅಂತ ಈಗ ರಾಹುಲ್ ಗಾಂಧಿಯವ್ರಿಗೆ ಅನ್ನಿಸ್ಬೋದು. ಹಾಗೆ ಅನ್ನಿಸ್ಬೇಕು. ಆ್ಯಕ್ಚುಲಿ ದಟ್ ಇಸ್ ದ ವೇ. ಇಫ್ ಯು ಹ್ಯಾವ್ ಟು ಫೈಟ್, ನನ್ನ ಬೇಸನ್ನು ನಾನು ಸ್ಟ್ರಾಂಗ್ ಮಾಡ್ಕೊಳ್ತೀನಿ, ಅಲಯನ್ಸ್ಗಳನ್ನ ಆಮೇಲೆ ಸೇರಿಸ್ಕೊಳ್ತೀನಿ ಅಂತ ಬರಬೇಕು. ನನಗೆ ಶಕ್ತಿ ಇಲ್ಲದೆ ಪಾರ್ಟ್ ಟೈಮ್ ರಾಜಕಾರಣಿ ಆಗಿದ್ದವರು ಫುಲ್ ಟೈಮ್ ಆದರೂ ಈ ಬಾರಿ ಫುಲ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಫುಲ್ ಟೈಮ್ ಆಗಿದ್ದಾರೆ, ಕಮಿಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಆದರೆ ಎಲ್ಲಿ ಇದೇ ರಿಸಲ್ಟ್ ಬಂದರೆ ಈ ರಿಸಲ್ಟ್ ಬರುತ್ತೆ ಅಂತ, ಒಂದು ವೇಳೆ ಇದೇ ರಿಸಲ್ಟ್ ಬಂದರೆ ಬಹುಶಃ ಹಿಂದೆ ತಿರುಗಿ ನೋಡಿದಾಗ ರಾಹುಲ್ ಗಾಂಧಿಯವ್ರಿಗಾಗಲಿ ಅಥವಾ ಕಾಂಗ್ರೆಸ್ನವ್ರಿಗಾಗಲಿ ಅನ್ನಿಸಬೇಕಾದ್ದೇನು ಅಂತಂದರೆ, ಏಕಾಂಗಿಯಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸ್ಕೋಬೇಕು. ಪ್ರಧಾನಮಂತ್ರಿ ಮೋದಿಯವರ ಎದುರುಗಡೆ ರಾಹುಲ್ ಗಾಂಧಿಯೇ ಲೀಡರ್, ನೋಬಡಿ ಎಲ್ಸ್. ಇಟ್ ಇಸ್ ನಾಟ್ ಮಮತಾ ಬ್ಯಾನರ್ಜಿ, ಇಟ್ ಇಸ್ ನಾಟ್ ಸಂಬಡಿ ಎಲ್ಸ್ ಅನ್ನೋ ರೀತಿಯ ಒಂದು ಚಿತ್ರಣವನ್ನು ಕೊಡದೆ ಹೋದರೆ ನೀವು ಈ ಥರದ ಮೋದಿಯವರ ಎದುರಿನ ಎಲೆಕ್ಷನ್ಗಳನ್ನು ಗೆಲ್ಲೋದು ಕಷ್ಟ ಆಗ್ತಾ ಹೋಗುತ್ತೆ. ಯು ಹ್ಯಾವ್ ಟು ಕೈಂಡ್ ಆಫ್ ಗಿವ್ ಎನ್ ಆಲ್ಟರ್ನೇಟಿವ್. ನನಗೆ ಆಲ್ಟರ್ನೇಟಿವ್ ಯಾರಿದ್ದಾರೆ, ರೈಟ್? ಆ ಥರದ ಒಂದು ಆಲ್ಟರ್ನೇಟಿವ್ ಕೊಡುವ ಶಕ್ತಿ ರಾಹುಲ್ ಗಾಂಧಿಯವರಿಗೆ ಇದೆ ಅಂತ ಅನಿಸಿದರೆ ಹಿ ಶುಡ್ ಬಿ ಪ್ರೊಜೆಕ್ಟೆಡ್ ಆಸ್ ದಿ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಬೈ ಕಾಂಗ್ರೆಸ್, ಆ್ಯಂಡ್ ಕಾಂಗ್ರೆಸ್ ಶುಡ್ ಕಂಟೆಸ್ಟ್ ಆಸ್ ಮೆನಿ ಸೀಟ್ಸ್ ಆಸ್ ರಿಕ್ವೈರ್ಡ್ ಟು ವಿನ್ 272 ಸೀಟ್ಸ್. ನೀವು ಸ್ಟ್ರೈಕ್ ರೇಟ್ 50 ಇಟ್ಕೊಂಡ್ರೆ 272 × 2 ಅಷ್ಟು ಸೀಟ್ಗಳನ್ನು ನೀವು ಸ್ಪರ್ಧೆ ಮಾಡಬೇಕು. ಆ ಥರದ ಸ್ಪರ್ಧೆ ಮಾಡುವಂತಹ ಶಕ್ತಿ ಪಕ್ಷಕ್ಕಿದೆಯಾ ಇವತ್ತು ಅನ್ನೋದು ಪ್ರಶ್ನೆ. ಗುಜರಾತ್ನಲ್ಲಿ ಶಕ್ತಿ ಕಳ್ಕೊಂಡಿದೆ, ರಾಜಸ್ಥಾನಲ್ಲಿ ಅಫ್ಕೋರ್ಸ್ ಇಟ್ ಈಸ್ ದೇರ್, ಮಧ್ಯಪ್ರದೇಶದಲ್ಲೂ ಒಂದು ಸ್ವಲ್ಪ ಪ್ರೆಸೆನ್ಸ್ ಇದೆ. ಬಟ್ ವೇರ್ ಎಲ್ಸ್? ಕರ್ನಾಟಕದಲ್ಲಿದೆ, ತೆಲಂಗಾಣದಲ್ಲಿ ಈಗ ಶಕ್ತಿ ಬಂದಿದೆ, ತಮಿಳುನಾಡಿನಲ್ಲಿಲ್ಲ, ಕೇರಳದಲ್ಲಿಲ್ಲ. ನೀವು ಹೀಗೆ ಹುಡುಕ್ತಾ ಹೋದರೆ ದೇಶಾದ್ಯಂತ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆಲ್ಲಬಹುದಾದಂಥ ಶಕ್ತಿಯನ್ನು ಅನೇಕ ಕಡೆಗಳಲ್ಲಿ ಕಳ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.